मेरे ಎಲ್ರಿಗೂ ನಮಸ್ಕಾರ. 2025-26ನೇ ಸಾಲಿನ ಶೈಕ್ಷಣಿಕ ವರ್ಷ ಇದೀಗ ತಾನೇ ಆರಂಭವಾಗ್ತಾ ಇದೆ. ಹಾಗಾಗಿ ಎಲ್ರಿಗೂ ಸಹಿತ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಈ ಒಂದು ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಮುಖ್ಯ ಶಿಕ್ಷಕರು ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಆನ್ಲೈನ್ನಲ್ಲಿ ಟಿ ಸಿಗಳನ್ನು ಇಶ್ಯೂ ಮಾಡ್ತಕ್ಕಂಥದ್ದು ಇರ್ಬೋದು, ಮತ್ತು ಮಕ್ಕಳನ್ನು ಆನ್ಲೈನ್ನಲ್ಲಿ ಪ್ರಮೋಷನ್ ಮಾಡ್ತಕ್ಕಂಥದ್ದು ಹೇಗೆ, ಪ್ರಮೋಷನ್ ಮಾಡಿದಂತಹ ಮಕ್ಕಳನ್ನು ಯಾವ ರೀತಿಯಾಗಿ ಅಡ್ಮಿಷನ್ ಮಾಡ್ಕೊಳ್ಬೇಕು, ಅಡ್ಮಿಷನ್ ಮಾಡ್ಕೊಂಡಾದಮೇಲೆ ಯಾವ ರೀತಿಯಾಗಿ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು, ಮತ್ತು ಮಕ್ಕಳು ಬೇರೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳನ್ನು ಟಿ ಸಿಗಳನ್ನು ಹೇಗೆ ಇಶ್ಯೂ ಮಾಡಬೇಕು, ಮತ್ತು ಯಾವ ರೀತಿಯಾಗಿ ಮಕ್ಕಳನ್ನು ಮತ್ತೆ ಅಡ್ಮಿಷನ್ ಥ್ರೂ ಟಿ ಸಿ ಹೇಗೆ ಮಾಡ್ಕೊಳ್ಬೇಕು, ಮತ್ತು ಅಡ್ಮಿಷನ್ ಥ್ರೂ ಪ್ರಮೋಷನ್ ಹೇಗೆ ಮಾಡ್ಕೊಳ್ಬೇಕು, ಮತ್ತು ಯಾವೆಲ್ಲ ಮುಖ್ಯವಾದಂಥ ಕ್ರಮಗಳನ್ನು ಮುಖ್ಯ ಶಿಕ್ಷಕರು ಆನ್ಲೈನ್ನಲ್ಲಿ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ. ಹಾಗಾದರೆ ನಾವು ಮೊದಲೇ ಆನ್ಲೈನ್ನಲ್ಲಿ ಯಾವ ರೀತಿಯಾಗಿ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನೋಡೋದಾದರೆ, ನಮ್ಮ ಮೊಬೈಲ್ನಲ್ಲೇ ನಮ್ಮ ಕೈಯಲ್ಲೇ ನಾವು ಈ ಎಲ್ಲ ಕೆಲಸಗಳನ್ನು ಮಾಡ್ಬೋದು ಸ್ನೇಹಿತರೆ. ಹಾಗಾಗಿ ನಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು ಸ್ಯಾಟ್ಸ್ SATS ಅಂತ ಹಾಕ್ತಿದ್ದೀವಿ. ಸ್ಯಾಟ್ಸ್ ಅಂತ ಓಪನ್ ಮಾಡಿದ ಮೇಲೆ ಸ್ಯಾಟ್ಸ್ ಒಂದು ಲಿಂಕ್ ಓಪನ್ ಆಗುತ್ತೆ. ಅದನ್ನು ಟಚ್ ಮಾಡಿದ ತಕ್ಷಣ ಈ ಥರದ ನಮಗೆ ಒಂದು ಇಂಟರ್ಫೇಸ್ ಕಾಣುತ್ತೆ. ಇದು ನಮ್ಮ ಸ್ಯಾಟ್ಸ್ನ ಹೋಮ್ ಪೇಜ್. ಇದರಲ್ಲಿ ಒಂದು ಲಾಗಿನ್ ಅಂತ ಕಾಣ್ತಾ ಇದೆ ನೋಡಿ, ಅದನ್ನು ಟಚ್ ಮಾಡಿ ಅದಾದಮೇಲೆ ಯೂಸರ್ ನೇಮ್ ಪಾಸ್ವರ್ಡನ್ನು ನಿಮ್ಮ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನೀವೆಲ್ಲರೂ ಸಹಿತ ಯೂಸರ್ ನೇಮ್ ಪಾಸ್ವರ್ಡನ್ನು ಇಟ್ಕೊಂಡಿದ್ದೀರಿ. ಆ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿಬಿಟ್ಟು ನೀವು ಲಾಗಿನನ್ನು ಆಗಬೇಕಾಗುತ್ತೆ ಸ್ನೇಹಿತರೆ. ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಅದಾದಮೇಲೆ ಕ್ಯಾಪ್ಚಾ ಕೋಡನ್ನು ಹಾಕಿ ಆ ಕ್ಯಾಪ್ಚಾ ಕೋಡ್ ಹಾಕಿ ಎಂಟ್ರಿ ಮಾಡಿ ನೀವು ಲಾಗಿನ್ ಆಗಬೇಕಾಗತ್ತೆ. ಅಕಸ್ಮಾತ್ ನಿಮ್ಮ ಪಾಸ್ವರ್ಡ್ ನೆನಪಿಲ್ಲ ಅಂತಂದರೆ ನೀವು ಫಾರ್ಗಟ್ ಪಾಸ್ವರ್ಡ್ ಹಾಕೋದ್ರ ಮೂಲಕವಾಗಿ ನೀವು ಅದನ್ನು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೋದು. ನಾವು ಒಂದು ಪಾಸ್ವರ್ಡನ್ನು ಸೆಟ್ ಇದನ್ನು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಆದಮೇಲೆ ನಮಗೆ ಈ ಥರದ ಒಂದು ಇಂಟರ್ಫೇಸ್ ಕಾಣುತ್ತೆ. ನಮ್ಮ ಶಾಲೆಯ ಒಂದು ಇದು ಹೋಮ್ ಪೇಜ್, ಅಂದರೆ ಸ್ಯಾಟ್ಸ್ ಲಾಗಿನ್ನ ಹೋಮ್ ಪೇಜ್ ಸ್ನೇಹಿತರೆ. ಇದರಲ್ಲಿ ನಾವು ಡ್ಯಾಶ್ಬೋರ್ಡ್ನಲ್ಲಿ ಈಗ ಆಲ್ರೆಡಿ ನಾನು ಈ ಹಿಂದಿನ ವೀಡಿಯೋದಲ್ಲಿ ಡ್ಯಾಶ್ಬೋರ್ಡ್ನಲ್ಲಿ ಏನಿಲ್ಲ ಅಂದರೆ ಎಷ್ಟು ಮಕ್ಕಳು ತರಗತಿಗಳಲ್ಲಿ ಯಾವ್ಯಾವ ತರಗತಿಯಲ್ಲಿ ಎಷ್ಟೆಷ್ಟು ಮಕ್ಕಳಿದ್ದಾವೆ, ಯಾವ ಮೀಡಿಯಮ್ನಲ್ಲಿ ಎಷ್ಟು ಮಕ್ಕಳಿದ್ದಾವೆ, ಮತ್ತು ಜಾತಿವಾರ ಮಕ್ಕಳು ಎಷ್ಟು ಅನ್ನೋದ್ರ ಬಗ್ಗೆ ಸಹಿತ ಡ್ಯಾಶ್ಬೋರ್ಡ್ನಲ್ಲಿ ಹೇಗೆ ತಿಳ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ಈ ಹಿಂದಿನ ಸ್ಯಾಟ್ಸ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಈಗ ನಾನು ಈ ವರ್ಷದ ಅಂದರೆ 2025-26ನೇ ಸಾಲಿಗೆ ಸಂಬಂಧಪಟ್ಟಂತೆ ನಾವು ಮಕ್ಕಳನ್ನು ನಾವು ಪ್ರಮೋಷನ್ ಮಾಡೋದು ಹೇಗೆ ಅಂತ ನಾನು ಈ ದಿನ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸ್ಟೂಡೆಂಟ್ ಮ್ಯಾನೇಜ್ಮೆಂಟು ಕ್ಲಾಸ್ 1 to 10 ಅಂತ ಏನು ಲೆಫ್ಟ್ ಸೈಡ್ ಕಾಣ್ತಾ ಇದೆ, ಆ ಒಂದು ಲಿಂಕನ್ನು ಟಚ್ ಮಾಡಿ. ಇದನ್ನು ಲಿಂಕ್ ಟಚ್ ಮಾಡಿದಾಗ ಪ್ರಮೋಷನ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಫಸ್ಟ್ ಒಂದು ಕಾಣ್ತಾ ಇದೆ, ಅದನ್ನು ಟಚ್ ಮಾಡಿ. ಅದಾದಮೇಲೆ ಪ್ರಮೋಟ್ ಸ್ಟೂಡೆಂಟ್ ಅಂತ ಕಾಣ್ತಿದೆ ನೋಡಿ, ಇದನ್ನು ಟಚ್ ಮಾಡಿ. ಇದನ್ನು ಟಚ್ ಮಾಡಿ ಆದಮೇಲೆ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ನಿಮಗೆ 2024-25 ಅಂತ ಡಿಫಾಲ್ಟ್ ಆಗಿರುತ್ತೆ ಇಲ್ಲಿ ಸ್ನೇಹಿತರೆ. ಇಲ್ಲಿ ತರಗತಿ ಅಂತ ಕ್ಲಾಸ್ ಇರುತ್ತೆ. ಈ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಏನು ಮಾಡ್ತಾಯಿದ್ದೀನಿ, ಈಗ 2ನೇ ಕ್ಲಾಸನ್ನು ತೊಗೊಳ್ತಾ ಇದ್ದೀನಿ. 2ನೇ ಕ್ಲಾಸನ್ನು ತೊಗೊಂಡು ಇಲ್ಲಿ ಸರ್ಚ್ ಅಂತ ಕೊಡ್ತಾಯಿದ್ದೀನಿ. ಸರ್ಚ್ ಕೊಟ್ಟ ತಕ್ಷಣ ಇಲ್ಲಿ ನಮ್ಮ 2ನೇ ತರಗತಿಯಲ್ಲಿ ಎಷ್ಟು ಮಕ್ಕಳಿದ್ದಾವೆ ಅನ್ನೋದು ಸಹಿತ ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದಾದಮೇಲೆ ನಮಗೆ ಇಲ್ಲಿ ಮುಂದುಗಡೆಗೆ ಚೆಕ್ ಬಾಕ್ಸ್ ಕಾಣ್ತಾ ಇದೆ ಅಲ್ವಾ, ಈ ಚೆಕ್ ಬಾಕ್ಸ್ ಕಾಣುತ್ತೆ. ಇಲ್ಲಿ ಕೆಲವೊಂದು ಸಾರಿ ನಿಮ್ಗೇನಾಗುತ್ತೆ ಚೆಕ್ ಬಾಕ್ಸ್ ಕಾಣೋದಿಲ್ಲ. ಅಂದರೆ ಏನಪ್ಪ ಅಂದರೆ ಕೆಲವೊಂದು ಕಾಲಮ್ ಕಾಣಿಸುತ್ತೆ ನಿಮಗೆ, ಅಂದರೆ CC ರಿಸಲ್ಟ್ ನಾಟ್ ಕಂಪ್ಲೀಟೆಡ್ ಅಂತ ತೋರಿಸಿರ್ಬೋದು, ಅಥವಾ ಅಟೆಂಡೆನ್ಸ್ ನಾಟ್ ಎಂಟ್ರಿ ಅಂತ ತೋರಿಸಿರ್ಬೋದು. ಆವಾಗ ನೀವು ಏನು ಮಾಡಬೇಕಾಗತ್ತೆ, ಆ ಒಂದು CC ರಿಸಲ್ಟಿಗೆ ಮತ್ತೆ ಹೋಗಿಬಿಟ್ಟು ಯಾವುದೋ ಒಂದು ಎಕ್ಸಾಮನ್ನು ಆ ಮಗುವಿನ ಅಥವಾ ಆ ತರಗತಿಯ ಅಥವಾ ಆ ಒಂದು FA1 FA2 FA3 ಆ ಒಂದು SA1 ಈ ಥರ ಯಾವುದೋ ಒಂದು ಎಕ್ಸಾಮಿನ ಒಂದು ರಿಸಲ್ಟನ್ನು ನೀವು ಎಂಟ್ರಿ ಮಾಡ್ದಂಗೆ ಬಿಟ್ಟಿರ್ತೀರಿ. ಹಾಗಾಗಿ ಅದನ್ನು ಅಪ್ಡೇಟ್ ಮಾಡ್ಕೊಂಡು ಮತ್ತೆ ನೀವು ಇಲ್ಲಿ ಬರಬೇಕು. ಅಕಸ್ಮಾತ್ ಅಟೆಂಡೆನ್ಸನ್ನು ನೀವು ಇಲ್ಲಿ ಎಂಟ್ರಿ ಮಾಡಿರಲ್ಲ, ಆ ಮಗುವಿನ ಅಟೆಂಡೆನ್ಸನ್ನು ಇಲ್ಲಿ ಎಂಟ್ರಿ ಮಾಡಿರಲ್ಲ, ಅಥವಾ ಆ ತಿಂಗಳ ಅಟೆಂಡೆನ್ಸ್ ಎಂಟ್ರಿ ಮಾಡೋದು, ಆವಾಗಲೂ ಸಹಿತ ನಿಮಗೆ ಏನಾಗುತ್ತೆ, ಈ ಚೆಕ್ ಬಾಕ್ಸ್ ನಿಮಗೆ ತೋರಿಸೋದಿಲ್ಲ. ಇದನ್ನು ತಾವು ಗಮನಿಸಬೇಕಾಗತ್ತೆ. ಆವಾಗ ನೀವು ಮತ್ತೆ ಅಟೆಂಡೆನ್ಸ್ ಅಪ್ಡೇಟ್ ಮಾಡ್ಕೊಂಡು ಬಂದಿರಬೇಕು. ಒಂದೊಂದು ಸಲ ಏನಾಗಿರುತ್ತೆ ಸ್ನೇಹಿತರೆ ಅಂತಂದರೆ, ಕೇವಲ ಒಂದು ಮಗುದು ಮಾತ್ರ ನಿಮಗೆ ಇಲ್ಲಿ ಹಾಜರಾತಿ ತೋರಿಸೋದಿಲ್ಲ, ಇನ್ನು ಉಳಿದಂಥ ಎಲ್ಲ ಮಕ್ಕಳದು ಹಾಜರಾತಿ ಅಪ್ಡೇಟೆಡ್ ಅಂತ ತೋರಿಸಿ ಈ ಥರ ಚೆಕ್ ಬಾಕ್ಸ್ ತೋರಿಸುತ್ತೆ. ಆದರೆ ಕೇವಲ ಒಂದು ಮಗುದು ಮಾತ್ರ ಏನಾಗಿರುತ್ತೆ, ಹಾಜರಾತಿ ಇಲ್ಲಿ ನಾಟ್ ಎಂಟರ್ಡ್ ಅಂತ ಬರುತ್ತೆ. ಯಾಕೆ ಹಂಗಾಗಿರುತ್ತೆ ಅಂದರೆ, ಆ ಮಗು ಬೇರೆ ಶಾಲೆಯಿಂದ, ಈಗ ಉದಾಹರಣೆಗೆ ಜೂನ್ ತಿಂಗಳು ಜುಲೈ ತಿಂಗಳದು ಅಟೆಂಡೆನ್ಸ್ ಆ ಮಗು ತೋರಿಸ್ತಾ ಇಲ್ಲ, ಆವಾಗ ಬೇರೆ ಶಾಲೆಯಿಂದ ಮಗು ಇಲ್ಲಿ ಬಂದಿರುತ್ತೆ. ನಾವು ಆಲ್ರೆಡಿ ಈ ನಮ್ಮ ಶಾಲೆಯ ಮಕ್ಕಳ ಹಾಜರಾತಿಯನ್ನು ಎಂಟ್ರಿ ಮಾಡಿರ್ತೀವಿ, ಆವಾಗ ಆ ಮಗುವಿನ ಹಾಜರಾತಿಯನ್ನು ಎಂಟ್ರಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆವಾಗ ಏನು ಮಾಡ್ತಿದ್ದೀವಿ ಅಂದರೆ, ಅಟೆಂಡೆನ್ಸ್ ಎಂಟ್ರಿ ಒಂದು ಆಪ್ಷನ್ಗೆ ಹೋಗ್ಬಿಟ್ಟು ಅಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಅಂತ ತೊಗೊಳ್ಬೇಕು. ಅಟೆಂಡೆನ್ಸ್ ಅಂತ ತೊಗೊಂಡು ಅಲ್ಲಿ ಆ ತಿಂಗಳ, ಅಂದರೆ ಯಾವ ತಿಂಗಳ, ಜೂನ್ ಜುಲೈ ತಿಂಗಳ ಒಂದು ಅಟೆಂಡೆನ್ಸನ್ನು ಓಪನ್ ಮಾಡಿಕೊಂಡು ಅಪ್ಡೇಟ್ ಮಾಡಬೇಕಾಗುತ್ತೆ. ಅಲ್ಲಿ ಆ ಮಗುವಿನ ಅಟೆಂಡೆನ್ಸು 0 ಇರುತ್ತೆ, ಆವಾಗ ಅದನ್ನು ಅಪ್ಡೇಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಆದರೆ ಮಾತ್ರ ಅಟೆಂಡೆನ್ಸ್ ಅಪ್ಡೇಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಎಲ್ಲ ಒಂದು ಕಾಲಮ್ಸ್ಗಳು ಈ ಥರ ಚೆಕ್ ಬಾಕ್ಸ್ಗಳು ಓಪನ್ ಆಯಿತು ಅಂದರೆ ಇದು ಎಲ್ಲ ರೆಡಿ ಇದೆ, ಅಂದರೆ ಪ್ರಮೋಷನ್ ಮಾಡಲಿಕ್ಕೆ ರೆಡಿ ಇದೆ. ನೋಡಿ, ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಒಂದು ಆಪ್ಷನನ್ನು ಟಚ್ ಮಾಡಿದಾಗ ನಿಮಗೆ ಆಟೋಮೆಟಿಕ್ಕಾಗಿ ಎಲ್ಲ ಮಕ್ಕಳ ಒಂದು ಚೆಕ್ ಬಾಕ್ಸ್ ಟಚ್ ಆಗುತ್ತೆ ಸ್ನೇಹಿತರೆ. ಅದಾದಮೇಲೆ ನಾವು ಏನು ಮಾಡ್ತಾಯಿದ್ದೀವಿ, ಇಲ್ಲಿ
ಸಬ್ಮಿಟ್ ಅಂತ ಕೊಡ್ತಾಯಿದ್ದೀವಿ. ಸಬ್ಮಿಟ್ ಕೊಟ್ಟ ತಕ್ಷಣವೇ ನಿಮಗೆ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ನಾನು ಏನು ಮಾಡ್ತಾಯಿದ್ದೀನಿ, ಓಕೆ ಕೊಡ್ತಾಯಿದ್ದೀನಿ. ನೋಡಿ, ಅಂದರೆ ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅಂದರೆ ಆ ಮಕ್ಕಳ ಏನು ಒಂದು ಡೀಟೇಲ್ಸ್ ಏನಾಯಿತು, ಪ್ರಮೋಟ್ ಆಯಿತು ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ. ಹೀಗೆ ನಾವು ಏನು ಮಾಡ್ಬೋದು, ನಮ್ಮ ತರಗತಿಯ ಒಂದು ಶಾಲೆಯ ಎಲ್ಲ ಮಕ್ಕಳ ಒಂದು ಮಾಹಿತಿಯನ್ನು ನಾವು ಏನು ಮಾಡ್ಬೋದು, ಪ್ರಮೋಟ್ ಮಾಡ್ಬೋದು. ಸ್ನೇಹಿತರೆ, ಈಗ ನಾವು ಪ್ರಮೋಷನ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ವಾ. ಈಗ ನಾವು ಏನು ಮಾಡ್ತಾಯಿದ್ದೀವಿ, ಆ ಒಂದು ಮಕ್ಕಳನ್ನು ಅಡ್ಮಿಷನ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ತೋರಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ಕಾಣಿಸ್ತಾ ಇದೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಅಂತ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನಾನು ಟಚ್ ಮಾಡ್ತಾ ಇದ್ದೀನಿ. ಅದಕ್ಕೆ ರಿಲೇಟಿವ್ ಆಗಿರ್ತಕ್ಕಂಥ ಮತ್ತೊಂದಷ್ಟು ಆಪ್ಷನ್ಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ ಸ್ನೇಹಿತರೆ. ಇಲ್ಲಿ ನಿಮಗೆ ಅಡ್ಮಿಷನ್ ಡೀಟೇಲ್ಸ್ ಅಂತ ಕಾಣುತ್ತೆ ನೋಡಿ, ಅಡ್ಮಿಷನ್ ಡೀಟೇಲ್ಸ್ ಅಂತ ಕಾಣುತ್ತಲ್ವ, ಇದನ್ನು ಟಚ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಮತ್ತೆ ಒಂದಿಷ್ಟು ಆಪ್ಷನ್ ನಿಮಗೆ ಅಡ್ಮಿಷನ್ ಓಪನ್ ಆಗ್ತವೆ ಇಲ್ಲಿ ಸ್ನೇಹಿತರೆ. ಇಲ್ಲಿ ನೋಡಿ, ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂದರೆ ನಾವು ಅಡ್ಮಿಷನ್ ಮೂಲಕ ಅಂದರೆ ಪ್ರಮೋಷನ್ ಮೂಲಕ ಒಂದು ಅಡ್ಮಿಷನ್ ಮಾಡೋದಾದರೆ ಫಸ್ಟ್ ಒನ್ನನ್ನು ಟಚ್ ಮಾಡಬೇಕು. ನಮಗೆ ಟಿ ಸಿಯಿಂದ ಅಡ್ಮಿಷನ್ ಮಾಡೋದಾದರೆ ಎರಡನೇದನ್ನು ಟಚ್ ಮಾಡಬೇಕು. ಅಕಸ್ಮಾತ್ ಮಕ್ಕಳ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಅನ್ನೋದಾದರೆ ಇದನ್ನು ಟಚ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ನಾನು ಪ್ರಮೋಷನ್ ಮೂಲಕ ಅಡ್ಮಿಷನ್ ಅಂದರೆ ನಾನೀಗ ಎಲ್ಲ ಮಕ್ಕಳ ಮಾಹಿತಿಯನ್ನು ನಾವು ಮಕ್ಕಳನ್ನು ಪ್ರಮೋಷನ್ ಕೊಟ್ಟಿದ್ದೀನಿ. ಹಾಗಾಗಿ ನಾನು ಅಡ್ಮಿಷನ್ ಥ್ರೂ ಪ್ರಮೋಷನನ್ನು ಟಚ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ನಾನು ಆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ಏನಾದರೂ ಪ್ರಮೋಷನ್ ಮಾಡಲಿಕ್ಕೆ ಅಡ್ಮಿಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಂದಾಗ ನಿಮಗೆ ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಒಂದು ಆಪ್ಷನ್ ಓಪನ್ ಆಗುತ್ತೆ. ಅಂದರೆ ನಿಮ್ಮ ಈ ವರ್ಷದ ಮಾಹಿತಿ ಸ್ಕೂಲ್ ಡೀಟೇಲ್ಸ್ ಏನಿದೆ ಅದನ್ನು ಅಪ್ಡೇಟ್ ಮಾಡಿ ಅಂತ ಕೇಳುತ್ತೆ. ನೀವು ಇದನ್ನು ಒಂದು ಸರಿ ಎಲ್ಲದನ್ನು ವೆರಿಫೈ ಮಾಡಿ ಆದಮೇಲೆ ನೀವು ಏನು ಮಾಡಬೇಕು, ಇಲ್ಲಿ ಕೆಳಭಾಗದಲ್ಲಿ ಅಪ್ಡೇಟ್ ಅಂತ ಕೊಡಬೇಕು. ಅಪ್ಡೇಟ್ ಕೊಟ್ಟ ತಕ್ಷಣವೇ ಏನಾಗುತ್ತೆ, ನಿಮಗೆ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬರುತ್ತೆ. ಏನಾದರೂ ಕರೆಕ್ಷನ್ಸ್ ಇದ್ದರೆ ಆ ಕರೆಕ್ಷನ್ಸ್ ಅಂತ ಕೂಡ ಮಾಡ್ಬೋದು ಸ್ನೇಹಿತರೆ. ಇದಾದಮೇಲೆ ನಾವು ಏನು ಮಾಡ್ತಾಯಿದ್ದೀವಿ, ಇಲ್ಲಿ ತರಗತಿಯನ್ನು ತಗೊಳ್ತಾ ಇದ್ದೀನಿ. ಈಗ ನಾನು 1ನೇ ತರಗತಿಯನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿ ಅಡ್ಮಿಷನ್ 2025-26 ಕಾಣಿಸ್ತಾ ಇದೆ. ನಾನು ಸರ್ಚ್ ಕೊಡ್ತಾ ಇದ್ದೀನಿ. ಸರ್ಚ್ ಕೊಟ್ಟ ತಕ್ಷಣವೇ ನಿಮಗೆ 1ನೇ ತರಗತಿ, ಈಗ ಉದಾಹರಣೆಗೆ ನನಗೆ 1ನೇ ತರಗತಿಯಲ್ಲಿ ಒಂದು ಮಗು ಇತ್ತು, ಅದನ್ನು ಪ್ರಮೋಷನ್ ಮಾಡಿದ್ದೆ. ಆ ಮಗು ಏನಾಗಿದೆ, ಇಲ್ಲಿ ಬಂದು ಕೂತ್ಕೊಂಡಿದೆ. ಅದನ್ನು ನಮಗೆ ಇಲ್ಲಿ ಮುಂದ್ಗಡೆ ಕಾಣಿಸ್ತಾ ಇದೆ ಅಡ್ಮಿಟ್ ಅಂತ. ಅಡ್ಮಿಟನ್ನು ಟಚ್ ಮಾಡ್ತಾ ಇದ್ದೀನಿ. ಟಚ್ ಮಾಡಿ ಆದಮೇಲೆ ನಿಮಗೆ ಆ ಮಗುವಿನ ಎಲ್ಲ ಡೀಟೇಲ್ಸ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಇದಾದಮೇಲೆ ಇಲ್ಲಿ ತರಗತಿ ಅದೆಲ್ಲ ಹಿಡನ್ ಆಗಿರುತ್ತೆ, ಲ್ಯಾಂಗ್ವೇಜ್ ಹಿಡನ್ ಆಗಿರುತ್ತೆ, ಅದನ್ನು ನಾವು ಅಪ್ಡೇಟ್ ಮಾಡೋ ಅವಶ್ಯಕತೆ ಇರೋಲ್ಲ. ಇಲ್ಲಿ ನಮಗೆ ಸೆಕ್ಷನ್ ಕೇಳುತ್ತೆ, ಸೆಕ್ಷನನ್ನು ನಾವು ಕೊಡಬೇಕು, ಎ ಸೆಕ್ಷನ್ ಅಂತ. ಮತ್ತು ಮದರ್ ಟಂಗ್ ಇರುತ್ತೆ, ಲ್ಯಾಂಗ್ವೇಜ್ ಗ್ರೂಪ್ ಇರುತ್ತೆ, ಕನ್ನಡ ಒಂದು ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಲ್ಯಾಂಗ್ವೇಜ್ ಗ್ರೂಪ್ ಅಂತ ಸೆಲೆಕ್ಟ್ ಮಾಡ್ಕೊಂಡು. ಮತ್ತು ಇದನ್ನು ಡೇಟ್ ಆಫ್ ಬರ್ತು, ಕ್ಯಾಸ್ಟು ಅದನ್ನೆಲ್ಲ ನೀವು ವೆರಿಫೈ ಮಾಡಿ. ಮತ್ತು ಅಕಸ್ಮಾತ್ ಇಲ್ಲಿ ಮಗು ಹೆಸರು, ತಂದೆ ಹೆಸರು, ತಾಯಿ ಹೆಸರನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ಸ್ನೇಹಿತರೆ. ಹಾಗಾಗಿ ಇದನ್ನೆಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಿಮ್ಗೆ ಅಡ್ರೆಸ್ ಸಹ ಇರುತ್ತೆ, ಆಟೋಮೆಟಿಕ್ಕಾಗಿರುತ್ತೆ, ಅದನ್ನೇನು ನಾವು ಎಂಟ್ರಿ ಮಾಡೋ ಅವಶ್ಯಕತೆ ಇರೋಲ್ಲ, ಆಲ್ರೆಡಿ ಇರುತ್ತೆ. ಅಕಸ್ಮಾತ್ ಇಲ್ಲ ಅಂದರೆ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇದನ್ನಷ್ಟು ಎಲ್ಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದಮೇಲೆ ಕೊನೆಗೇನಿದೆ, ಸಬ್ಮಿಟ್ ಅಂತ ಕಾಣ್ತಿದೆ, ಸಬ್ಮಿಟ್ ಕಾಣ್ತಿದೆ. ಆದರೆ ಇಲ್ಲಿ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಯಾವುದೋ ಒಂದು ಮಾಹಿತಿ ಇಲ್ಲಿ ಅಪ್ಡೇಟ್ ಆಗೋಲ್ಲ. ಆವಾಗ ಏನಾಗುತ್ತೆ, ಇಲ್ಲಿ ನೋಡಿ ಒಂದು ಬಾಕ್ಸ್ನಲ್ಲಿ ನಿಮಗೇನಾಗುತ್ತೆ, 0 ಕಾಣುತ್ತೆ. ಅಂದರೆ ಇಲ್ಲಿ ಯಾವುದೋ ಒಂದು ಮಾಹಿತಿ ನಿಮಗೆ ಅಪ್ಡೇಟ್ ಆಗಿಲ್ಲ ಅಂತ ತೋರಿಸುತ್ತೆ. ಅಂದರೆ ಈ ಮಗು SC ಆಗಿರೋದ್ರಿಂದ ಆ ಒಂದು ಸ್ಟೂಡೆಂಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ. ಆವಾಗ ಇದ್ದರೆ ಆ ಮಗುವಿನ ನಂಬರನ್ನು ಎಂಟ್ರಿ ಮಾಡಿ, ಇಲ್ಲಾಂದರೆ ಸದ್ಯಕ್ಕೆ ನಾನು 00 ಅಂತ ಎಂಟ್ರಿ ಮಾಡಿರ್ತೀನಿ. ಇಲ್ಲಿ ನೋಡಿ, ಪ್ಲೀಸ್ ಇನ್ಪುಟ್ ಆಲ್ಫಾಬೆಟಿಕ್ಸ್ ಅಂತ ಕಾಣ್ತಾ ಇದೆ, ಯಾವುದೋ ಒಂದು ಕಾಲಮಲ್ಲಿ, ಅದನ್ನು ಸಹಿತ ಅಪ್ಡೇಟ್ ಮಾಡಬೇಕಾಗತ್ತೆ. ಈ ಮಗುವಿನ ಮಾಹಿತಿಯನ್ನು ನಾನು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಈಗ ನಾನು ಏನು ಮಾಡ್ತೀನಿ, ಸಬ್ಮಿಟ್ ಕೊಡ್ತಾಯಿದ್ದೀನಿ. ಡು ಯು ವಾಂಟ್ ಸಬ್ಮಿಟ್ ಅಂತ ಕೇಳ್ತಿದೆ, ಎಸ್ ಕೊಡ್ತಾಯಿದ್ದೀನಿ. ನೋಡಿ, ಈ ಮಗುವಿನ ಒಂದು ಮಾಹಿತಿ ಏನಾಯಿತು, ಇಲ್ಲಿ ಅಡ್ಮಿಷನ್ ಆಯಿತು. ಮಕ್ಕಳನ್ನು ಪ್ರಮೋಷನ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ಪ್ರಮೋಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಮೋಷನ್ ಯಾವ ಥರ ಸಮಸ್ಯೆಗಳಿದ್ದರೆ ಅವುಗಳನ್ನು ಕ್ಲಿಯರ್ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅಂತ ಗೊತ್ತಾಯಿತು. ಅದಾದಮೇಲೆ ನೆಕ್ಸ್ಟು ಅಡ್ಮಿಷನ್ ಅಂದರೆ ಪ್ರಮೋಷನ್ ಮಾಡಿರ್ತಕ್ಕಂಥ ಮಕ್ಕಳನ್ನು ಹೇಗೆ ಅಡ್ಮಿಷನ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಯ್ತಲ್ವಾ. ಈಗ TCಗಳನ್ನು ಯಾವ ಥರ ಇಶ್ಯೂ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಎಲ್ಲಪ್ಪ ಅದು ಅಂತಂದರೆ, ಇದೇ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಂತ ಏನಿದೆಯಲ್ಲ ಅದನ್ನು ಟಚ್ ಮಾಡ್ತಾ ಇದ್ದೀನಿ. ಅದನ್ನು ಟಚ್ ಮಾಡಿದಾಗ ಮತ್ತೊಂದಿಷ್ಟು ಪಾಪಪ್ ಬಾಕ್ಸ್ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಕಾಣ್ತಿದೆಯಲ್ಲ, ಇದನ್ನು ಟಚ್ ಮಾಡಿ. ಇದನ್ನು ಟಚ್ ಮಾಡಿದಾಗ ಮತ್ತೊಂದು ಪಾಪಪ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಇಂಡಿವಿಜುವಲ್ ಸ್ಟೂಡೆಂಟ್ TC ಅಂತ ಕಾಣ್ತಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ 3ನೇದು, ಇದನ್ನು ಟಚ್ ಮಾಡಬೇಕಾಗತ್ತೆ. ಇದನ್ನು ಟಚ್ ಮಾಡ್ತಾ ಇದ್ದೀನಿ. ಈಗ ಟಚ್ ಮಾಡಿದ ಮೇಲೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಏನು ಮಾಡಬೇಕು, ಇಲ್ಲಿ ನೋಡಿ, ಇಲ್ಲಿ ಗಮನಿಸಬೇಕಾಗತ್ತೆ. ಇಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ವಿ, ಯಾವ ಕ್ಲಾಸಿನ ಮಗುವನ್ನು ಅಡ್ಮಿಷನ್ TCಯನ್ನು ಇಶ್ಯೂ ಮಾಡ್ತೀವಿ ಅಂತ. ನಾನೀಗ 5ನೇ ತರಗತಿ, ನಮ್ಮ ಶಾಲೆಯ
ಮ್ಯಾಕ್ಸಿಮಮ್ ಅಂದರೆ ದೊಡ್ಡ ಏನು ಕ್ಲಾಸ್ ಇದೆ ಅಂದರೆ ಕೊನೆಯ ಕ್ಲಾಸ್ ಅಂತ ನಮ್ಮ ಶಾಲೆಯಲ್ಲಿ ಏನು ಕೊನೆಯ ಕ್ಲಾಸ್ ಇದೆಯಲ್ಲ ಆ ಮಕ್ಕಳದ್ದು ಮಾತ್ರ ಟಿ ಸಿ ಇಶ್ಯೂ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಸ್ನೇಹಿತರೆ. ಅದನ್ನು ಮಾತ್ರ ತೊಗೊಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡಿ 24, 25 ಅಂದರೆ ಕಳೆದ ವರ್ಷದ ಟಿ ಸಿಗಳನ್ನು ಇಶ್ಯೂ ಮಾಡಲಿಕ್ಕೆ, ಅಂದರೆ 25, 26ನೇ ಸಾಲಿಂದ ಇನ್ನೂ ಬಿಟ್ಟಿಲ್ಲ. ಅಂದರೆ ಈ ವರ್ಷ ಮಕ್ಕಳನ್ನ ಪ್ರಮೋಷನ್ ಟು ಅಡ್ಮಿಷನ್ ಮಾಡ್ಕೊಂಡಾದ್ಮೇಲೆ ನೀವು ಟಿ ಸಿ ಇಶ್ಯೂ ಮಾಡಬೇಕು ಬೇರೆ ತರಗತಿ ಮಕ್ಕಳನ್ನ. ಹಾಗೆಯೇ ಟಿ ಸಿ ಯಾವ ಕಾರಣಕ್ಕೂ ಇಶ್ಯೂ ಮಾಡಬೇಡಿ. ಇಲ್ಲಿ ನಾವು ಕಳೆದ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಉನ್ನತ ತರಗತಿ ಏನಿದೆ ಆ ತರಗತಿಯ ಮಕ್ಕಳದ್ದು ಪ್ರಮೋಷನ್ ಮಾಡಿ ಆದಮೇಲೆ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇಲ್ಲ ಅವ್ರಿಗೆ. ಹಾಗಾಗಿ ಅಂಥವ್ರಿಗೆ ಮಾತ್ರ ನಾವು ಟಿ ಸಿ ಇಶ್ಯೂ ಮಾಡಲಿಕ್ಕೆ ಆಪ್ಷನ್ ಬಿಟ್ಟಿದ್ದಾರೆ ಸ್ನೇಹಿತರೆ, ಅದನ್ನು ಗಮನಿಸಿ. ಅದಾದಮೇಲೆ ನೆಕ್ಸ್ಟ್ ಟಿ ಸಿ ಇಶ್ಯೂ ಆಪ್ಷನ್ ಅಂತ ಇದೆಯಲ್ಲ ಅದನ್ನು ಟಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಜನರೇಟ್ ಟಿ ಸಿ ಟು ಅಡ್ಮಿಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತ ಇದೆಯಲ್ಲ ಅದನ್ನು ಟಚ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಸರ್ಚ್ ಆಪ್ಷನನ್ನು ಕೊಡ್ತಾಯಿದ್ದೀನಿ. ಸರ್ಚ್ ಕೊಟ್ಟಾಗ ಮತ್ತೆ ನಾವು ಯಾವ ಮಕ್ಕಳದ ಟಿ ಸಿಯನ್ನು ನಾವು ಇಶ್ಯೂ ಮಾಡಬೇಕು ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಆವಾಗ ನೀವು ಏನು ಮಾಡ್ತಾಯಿದ್ದೀರಿ ಅಂದರೆ ಇಲ್ಲಿ ಇಶ್ಯೂ ಅಂತ ಬರುತ್ತೆ, ಇದನ್ನು ಟಚ್ ಮಾಡಿ. ಟಿ ಸಿ ಡು ಯು ವಾಂಟ್ ಟು ಇಶ್ಯೂ ಟಿ ಸಿ ಅಂತ ಬರ್ತಾಯಿದೆ, ಓಕೆ ಕೊಡ್ತಾಯಿದ್ದೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಗಮನಿಸಿ, ಇಲ್ಲಿ ಆ ಮಗುವಿನ ಒಂದು ಎಲ್ಲ ಮಾಹಿತಿಯನ್ನು ವೆರಿಫೈ ಮಾಡಿ. ಆ ಮಗುವಿನ ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತು ಎಲ್ಲ ವೆರಿಫೈ ಮಾಡಿಬಿಟ್ಟು ಕ್ಯಾಸ್ಟು ಅದನ್ನೆಲ್ಲ ವೆರಿಫೈ ಮಾಡಿ ಆದಮೇಲೆ ನೆಕ್ಸ್ಟು ಇಲ್ಲಿ ಏನು ಮಾಡ್ತಾಯಿದ್ರಿ, ಇಲ್ಲಿ ಎಡಿಟ್ ಅಂತ ಕಾಣ್ತಿದೆ ನೋಡಿ, ಎಡಿಟ್ ಅಂತ ಕಾಣ್ತಿದೆ. ಆ ಎಡಿಟನ್ನು ಟಚ್ ಮಾಡಿ. ಎಡಿಟನ್ನು ಟಚ್ ಮಾಡಿ ಆದಮೇಲೆ ಇಲ್ಲಿ 25ನೇ ಕಾಲಮಲ್ಲಿ ಏನು ಮಾಡಬೇಕು ನೀವು, ಸ್ಯಾಟಿಸ್ಫಿಕೇಷರಿ ನಾಟ್ ಸ್ಯಾಟಿಸ್ಫಿಕರಿ ಗುಡ್ ಅಂತ, ಅಂದರೆ ಅವರ ಒಂದು ಕ್ಯಾರೆಕ್ಟರ್ ಆ್ಯಂಡ್ ಕಂಡಕ್ಟ್ ಅಂತ ಇದೆಯಲ್ಲ ಅದನ್ನು ನೀವು ಗುಡ್ ಅಂತ ಕೊಟ್ಬಿಟ್ಟು ಗುಡ್ ಆರ್ ಸ್ಯಾಟಿಸ್ಫಿಕೇಷರಿ ಕೊಡಿ, ಮತ್ತು ಅನ್ಸ್ಯಾಟಿಸ್ಫಿಕರಿ ಕೊಡಬೇಡಿ. ಕೊಟ್ಟಾದಮೇಲೆ ನೀವು ಏನು ಮಾಡ್ತಾಯಿದ್ರಿ, ಇಲ್ಲಿ ಜನ್ರೇಟ್ ಅಂತ ಕೊಡಿ ಸ್ನೇಹಿತರೆ. ಜನ್ರೇಟ್ ಕೊಟ್ಟಮೇಲೆ ನಿಮಗೆ ಟಿ ಸಿ ಜನ್ರೇಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಜನ್ರೇಟ್ ಸಕ್ಸಸ್ಫುಲಿ ಅಂತ ಬಂತೆ, ಇಲ್ಲಿ ಟಿ ಸಿ ನಂಬರ್ ಬರುತ್ತೆ, ಇಲ್ಲಿ ಟಿ ಸಿ ನಂಬರ್ ಬರುತ್ತೆ. ಆವಾಗ ನೀವೇನು ಮಾಡ್ಬೋದು ಸ್ನೇಹಿತರೆ, ಅದನ್ನು ಪ್ರಿಂಟ್ಔಟ್ ಕೂಡ ತಗೊಳ್ಬೋದು ಅಥವಾ ಸ್ಕ್ರೀನ್ಶಾಟ್ ಮಾಡ್ಕೋಬೋದು. ಅದರ ಪ್ರಿಂಟ್ ಕೊಟ್ಟರು ನೀವು ಅದನ್ನು ಸೇವ್ ಮಾಡಿ ಬೇಕಾದ್ರೆ ಅದನ್ನು ವಾಟ್ಸಪ್ಗೂ ಶೇರ್ ಮಾಡ್ಕೋಬೋದು, ಜಿಮೇಲ್ಗೂ ಶೇರ್ ಮಾಡ್ಕೋಬೋದು. ಈ ಥರ ನೀವು ಏನು ಮಾಡ್ಬೋದು, ಟಿ ಸಿ ಇಶ್ಯೂವನ್ನು ಮಾಡಬೇಕಾಗತ್ತೆ. ಟಿ ಸಿ ಇಶ್ಯೂ ಅಂದರೆ ಆ ಟಿ ಸಿಯನ್ನು ಆ ಶಾಲೆಗೆ ಕಳಿಸಿಬಿಟ್ಟು ಅವ್ರಿಗೆ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ನೀವು ಅವ್ರಿಗೆ ಹೇಳಬೇಕಾಗತ್ತೆ. ಇಷ್ಟು ನೀವು ಮಾಹಿತಿಯನ್ನು ಈಗ ಸದ್ಯದಲ್ಲಿ ಮಾಡಿ ಅಂತೇಳಿ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.